ನಮಸ್ತೆ ಎಲ್ಲರಿಗೂ. ಇದು ಗುರುವಾರ ಬೆಳಗಿನ ವಿಡಿಯೋ ಆಗಿರುತ್ತೆ. ಬುಧವಾರ ನೈಟೇ ನಾವು ಮಂತ್ರಾಲಯಕ್ಕೆ ಹೊರಟಿದ್ವಿ. ಇದು ಅಲ್ಲಿಗೆ ಹೋದ್ಮೇಲೆ ಮಾಡಿರೋ ವಿಡಿಯೋ, ಟ್ರೈನಲ್ಲಿ ಹೋಗ್ತಿರೋ ವಿಡಿಯೋ ಇದು. ಆ ಕಡೆ ಎಲ್ಲ ಬರೀ ಇದೇ ಥರನೇ ಇರೋದು. ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸು. ಗಿಡ ಮರಗಳೆಲ್ಲ ಕಮ್ಮಿನೇ. ಇದು ಹೋಗಿ ಇಳಿದಾದ್ಮೇಲೆ ಅಲ್ಲಿ ಮಾಡ್ಕೊಂಡಿರೋ ವಿಡಿಯೋ. ಟ್ರೈನು ಮತ್ತೆ ಮೂವ್ ಆಯಿತು. ನೆಕ್ಸ್ಟು ಇದು ರೈಲ್ವೆ ಸ್ಟೇಷನ್ ಒಳಗಡೆದಿದ್ದೆಲ್ಲ. ಇದು ಹೊರಗಡೆ ಬಂದ ಮೇಲೆ ಒಂದು ಕ್ಯಾಪ್ಚರ್ ತೊಗೊಂಡಿದ್ದು. ತುಂಬ ಚೆನ್ನಾಗಿತ್ತು. ಮತ್ತು ನೆಕ್ಸ್ಟು ಅಲ್ಲಿ ಇಳಿದಾದ್ಮೇಲೆ ಫುಲ್ಲು ಟ್ಯಾಕ್ಸಿಗಳು, ಆಟೋಗಳು ಬೇಜಾನಿರುತ್ತೆ, ತುಂಬ ಇರುತ್ತೆ. ಒಬ್ರಿಗೆ 50 ರೂಪೀಸ್ ಏನೋ ತೊಗೊತಾರೆ ಅಮೌಂಟು. ಅಲ್ಲಿಂದ ಮಂತ್ರಾಲಯಕ್ಕೆ ಒಬ್ರಿಗೆ 50 ರೂಪಾಯಿ ತೊಗೋತಾರೆ. ಮಕ್ಳಿಗೇನು ಲೆಕ್ಕ ಇಲ್ಲ. ನಮ್ಮದು 200 ಆಯಿತು 4 ಜನದಿಂದ. ಇದು ಎಂಟ್ರೆನ್ಸಲ್ಲಿ ಬಂದು ಇದು ಅಲ್ಲಿ ಒಂದು ಸರ್ಕಲ್ ಬರುತ್ತೆ. ಅದಾದಮೇಲೆ ಒಳಗಡೆ ಹೋಗಿ ನಾವು ಡೈರೆಕ್ಟಾಗಿ ದೇವಸ್ಥಾನದ ಒಳಗಡೆ ಹೋಗಲೇ ಇಲ್ಲ ನಾವು. ಅಲ್ಲೇ ಈಗ ನಾನು ಎಂಟ್ರೆನ್ಸು ಅಂತ ಹೇಳಿದ್ನಲ್ಲ, ಅಲ್ಲಿಂದ ತುಂಬ ದೂರ ಒಳಗಡೆ ನಡ್ಕೊಂಡು ಹೋಗಬೇಕು. ಅಲ್ಲೇ ಎಂಟ್ರೆನ್ಸಲ್ಲೇ ನಿಲ್ಲಿಸ್ಬಿಡ್ತಾರೆ. ಅಲ್ಲಿಂದ ಒಳಗಡೆ ಫುಲ್ಲು ನಡ್ಕೊಂಡೋಗಿ, ನದಿಲಿ ನೀರಿಲ್ಲ, ರೂಮ್ ಬುಕ್ ಮಾಡಬೇಕು ಅಂತ ಹೇಳಿದರು. ನನ್ನ ಮೈದ ಈಗ ಹೋದ ತಿಂಗಳಲ್ಲಿ ಹೋಗಿದ್ರು, ನೀರಿಲ್ಲ ಅತ್ತಿಗೆ ಅಂತ ಹೇಳಿದರು. ಬಟ್ ಆದ್ರೂ ಆಮೇಲೆ ಅಲ್ಲಿ ಹೋದ್ಮೇಲೆ ನೀರಿದೆ, ಹೋಗಿ ಪರವಾಗಿಲ್ಲ ಅಂತ ಒಬ್ಬೊಬ್ಬರು ಹೇಳ್ತಿದ್ರು. ನಾವು ಅದಕ್ಕೆ ರೂಮ್ ಬುಕ್ ಮಾಡು ವೇಸ್ಟು, ಒಂದು ನೈಟ್ ಇದ್ದರೆ ಓಕೆ, ನಾವು ಇರೋದು ಇಲ್ಲ, ಹೋಗಿ ಬಂದ್ಬಿಡೋದಲ್ವಾ, ಸರಿ ಇನ್ನೇನಕ್ಕೆ ರೂಮ್ಸ್ ಎಲ್ಲ ಅಂತ. ನೀರಿಲ್ಲ ಅಂದರೆ ಮಾಡಿದರೂ ಇದಾಗ್ತಿತ್ತು. ಸರಿ ಬಿಡು ಅಂತ ಹೇಳ್ಬಿಟ್ಟು ನೀರಲ್ಲೇ ನದಿಲೇ ಆಡೋಣ, ಸ್ನಾನ ಮಾಡೋದಂಗೂ ಆಗುತ್ತೆ ಅಂತ ಹೇಳ್ಬಿಟ್ಟು ಹಂಗೆ ನದಿ ಹತ್ರ ಹೋದ್ವಿ. ನೀರು ಚೆನ್ನಾಗಿತ್ತು, ಫ್ರೆಶ್ ಆಗಿತ್ತು. ಮತ್ತು ಈ ಕಡೆ ದಡದಲ್ಲಿ ಬಂದು ಸ್ವಲ್ಪ ಎಲ್ಲ ಅಲ್ಲಲ್ಲೇ ಆಡಿ ಸ್ವಲ್ಪ ಗಲೀಜು ಮಾಡಾಕ್ಬಿಟ್ಟಿದ್ರು. ಅದಕ್ಕೆ ಅಲ್ಲಿ ದೋಣಿ ಕೂಡ ಇತ್ತು. ಆ ಕಡೆ ಕರ್ಕೊಂಡೋಗ್ಬಿಟ್ರೆ ಒಬ್ರಿಗೆ 30 ರೂಪೀಸ್ ಏನೋ ತೊಗೊಂಡ್ರು. ಆಮೇಲೆ ಆ ಕಡೆ ಹೋಗಿ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ, ಸಖತ್ತಾಗಿ ಆಟ ಆಡಿಬಿಟ್ಟು ಆಮೇಲೆ ಅಲ್ಲೇ ಸ್ವಲ್ಪ ಎಲ್ಲ ಕವರ್ ಮಾಡಿಕೊಂಡು ಅಲ್ಲೇ ಸ್ಯಾರಿ ಎಲ್ಲ ಹಾಕ್ಕೊಂಡು ಅಲ್ಲೇ ರೆಡಿಯಾಗಿ ಆಮೇಲೆ ದರ್ಶನಕ್ಕೆ ಬಂದ್ವಿ. ದರ್ಶನಕ್ಕೆ ಬಂದಾದಮೇಲೆ ದರ್ಶನ ಎಲ್ಲ ಆದಮೇಲೆ ತುಂಬ ಚೆನ್ನಾಗಿ ರಾಯರ ದರ್ಶನ ಸಖತ್ತಾಗಾಯಿತು. ಇದೆಲ್ಲ ಮ್ಯೂಸಿಯಮ್ಮು, ದೇವಸ್ಥಾನದ ಒಳಗಡೆನೇ ಇದೆ. ಆಮೇಲೆ ದರ್ಶನ ಆದಮೇಲೆ ಇದೆಲ್ಲ ಮ್ಯೂಸಿಯಮ್ ಎಲ್ಲ ನೋಡಿದ್ವಿ, ಚೆನ್ನಾಗಿತ್ತು. ಅದಕ್ಕೆ ಇದು ಒಂದು ಕ್ಯಾಪ್ಚರ್ ತಗೊಂಡೆ, ಚೆನ್ನಾಗಿತ್ತು. ತುಂಬ ರಶ್ ಇತ್ತು. ಅದು ಒಂದು ವಿಡಿಯೋ ಮಾಡ್ಕೋಬೇಕಿತ್ತು, ನಾನು ಮಾಡಿಕೊಳ್ಳೇ ಇಲ್ಲ. ಸಿಕ್ಕಾಬಟ್ಟೆ ನಾವು ಗುರುವಾರನೇ ಹೋಗಿದ್ರಿಂದ ತುಂಬ ರಶ್ ಇತ್ತು. ಚೆನ್ನಾಗಿತ್ತು ಒಟ್ಟಿನಲ್ಲಿ. ಎಲ್ಲ ಹಸುಗಳೆಲ್ಲ ಇದೇ ಥರನೇ ಅಲ್ಲಿ. ಆಮೇಲೆ ಅಲ್ಲಿ ಅನ್ನದಾನ ನಡೆಯುತ್ತಲ್ವ, ಬಟ್ ಮಧ್ಯಾಹ್ನ ಹೋದ್ವಿ, ತಿನ್ನೋಕ್ಕಂತೂ ನಿಜವಾಗ್ಲೂ ಆಗಲಿಲ್ಲ, ಸಿಕ್ಕಾಬಟ್ಟೆ ರಶ್ ಇತ್ತು. ಸರಿ ಅದಕ್ಕೆ ಆಗ್ದೇ ವಾಪಸ್ ಬಂದು ಮತ್ತೆ ಹೋಟ್ಲಲ್ಲೇ ಟಿಫನ್ ಎಲ್ಲ ಮಾಡ್ಕೊಂಬಿಟ್ವಿ. ಟಿಫನ್ ನಾವು ತಿಂದಿರಲಿಲ್ಲ, ಡೈರೆಕ್ಟು ನಮಗೆ ಊಟನೇ. ದರ್ಶನ ಎಲ್ಲ ಮುಗಿಯೋದಕ್ಕೆ 11 ಗಂಟೆ ಮೇಲಾಯಿತು. ನಾವು 7:30 ಅಷ್ಟೊತ್ತಿಗೆ ಮಂತ್ರಾಲಯ ಹೋಗಿದ್ವಿ. ಆಮೇಲೆ 7:30ಗೆ ಹೋಗಿದ್ವಿ. ನದಿ ಹತ್ರ ಹೋಗಿ ನಾವು ಆಟ ಆಡಿದ್ದೇ ತುಂಬ ಅಲ್ಲಿ ಆಟ ಆಡಿದ್ದಕ್ಕೆ ಹೆವಿ ಟೈಮ್ ಹೊರ್ಟೋಯ್ತು. ನಾವು ಅಲ್ಲಿ ಹಂಗೂ ಅಂದೇ ಬಿಟ್ಟೆ ಎಲ್ಲರಿಗೂ, ಏನಿಲ್ಲ, ಇಲ್ಲ ಆಟ ಆಡೋಕ್ಕೆ ಬಂದಿದ್ದೀರಾ ಇಲ್ಲ ರಾಯರ ದರ್ಶನ ಮಾಡಕ್ಕೆ ಬಂದಿದ್ದೀರಾ ನೀವು ಅಂತಲೂ ಹಂಗೂ ರೇಗಿಸ್ತಿದ್ದೆ ಎಲ್ಲರಿಗೂ. ಈ ಥರ ಆಯಿತು. ಸಿಕ್ಕಾಬಟ್ಟೆ ಎಂಜಾಯ್ ಮಾಡಿದ್ವಿ. ಜೊತೆಗೆ ದೋಣಿಲಿ ನಾನು ಯಾವತ್ತೂ ಹೋಗೇ ಇರಲಿಲ್ಲ, ಇಷ್ಟು ವರ್ಷದಲ್ಲಿ ನಾನು ಯಾವತ್ತೂ ಹೋಗಿರಲಿಲ್ಲ. ಅದು ಒಂದು ಹೊಸ ಎಕ್ಸ್ಪೀರಿಯೆನ್ಸ್ ಆಯಿತು, ತುಂಬ ಚೆನ್ನಾಗಿತ್ತು. ನೆಕ್ಸ್ಟು ಅಲ್ಲಿಂದ ಬಂದು ನಾವು ರೆಡಿಯಾಗಿ ಮತ್ತೆ ದಡಕ್ಕೆ ಕರ್ಕೊಂಬಂದು ಅವರೇ ಬಿಡ್ತಾರೆ. ಈ ಕಡೆಯಿಂದನೂ ಕರ್ಕೊಂಡು ಹೋಗ್ತಾರೆ, ಆ ಕಡೆಯಿಂದನೂ ಕರ್ಕೊಂಬರ್ತಾರೆ ದೋಣಿಲಿ. ಒಬ್ರಿಗೆ 30 ರೂಪೀಸ್ ಕೇಳಿದ್ರು. 4 ಜನಕ್ಕೆ 120 ರೂಪೀಸ್ ಏನೋ ಆಯಿತು. ಸರಿ ನೆಕ್ಸ್ಟು ಬಂದು ದರ್ಶನ, ಹೆವಿ ರಶ್ ಇತ್ತು. ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ಟಿಫನ್ ಮಾಡೋದಕ್ಕೆ 12 ಗಂಟೆ ಆಗೋಯಿತು. ಟಿಫನ್ ತಿಂದುಬಿಟ್ಟು ಆಮೇಲೆ ಅಲ್ಲಿ ಒಂದು 5 to 6 ಪ್ಲೇಸಸ್ ಇದೆ ಬನ್ನಿ ಅಂತ ಆಟೋದವ್ರು ಕರೆದ್ರು. ಸರಿ ಹೋದ್ವಿ. ಅಲ್ಲಿ ಇನ್ನೇನು ಕೆಲಸ ಇರಲಿಲ್ವಲ್ಲ, ಸರಿ ಅಂದ್ಬಿಟ್ಟು ಹೇಳ್ಬಿಟ್ಟು ಹೋದ್ವಿ. ಇದು ಫಸ್ಟ್, ಇವಾಗ ನಾವು ಹೋಗ್ತಿರೋದು ಇದು ಫಸ್ಟು ಅಭಯ ಆಂಜನೇಯ ಅಂತ. ದೇವಸ್ಥಾನದಿಂದ ಹತ್ತತ್ರ 1 ಕಿಲೋಮೀಟ್ರ್ ಏನೋ ಆಗುತ್ತೆ ಅಷ್ಟೇ. ಚೆನ್ನಾಗಿತ್ತು. ನಮ್ಮ ಮನೆ ದೇವ್ರು ಬೇರೆ ಅಲ್ವಾ, ಫಸ್ಟು ನಮ್ಮ ಬಾಸ್ನೇ ನಾವು ಇದು ಮಾಡಿದ್ವಿ, ದರ್ಶನ ಮಾಡ್ಕೊಂಡ್ವಿ.
ಇದು ಫುಲ್ಲು ಸುತ್ತ ಅದ್ರ ಸುತ್ತ ಇರೋದು, ಅದ್ರ ಸುತ್ತ ಒಂದು ಸುತ್ತು ಬಂದ್ವಿ. ತುಂಬ ದೊಡ್ಡದಾಗಿತ್ತು, ಚೆನ್ನಾಗಿತ್ತು. ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತ ಹೇಳಿದ್ರು ತಪ್ಪಾಗಲ್ಲ. ನೆಕ್ಸ್ಟು ಅಲ್ಲಿಂದ ಈ ಬ್ರಿಡ್ಜ್ ಆದಮೇಲೆ ನೆಕ್ಸ್ಟು ಯಾವ ಪ್ಲೇಸು ಅಂತ ಕರ್ಕೊಂಡೋಗಿದ್ರು ಅಂತ ಅಂದರೆ, ರಾಯರು ಜನಿಸಿದ ಸ್ಥಳ, ಅಪ್ಪಣಾಚಾರ್ಯರು ಇದ್ದಿದ್ದು ಅದೆಲ್ಲ ಇದೆಯಲ್ಲ, ಅವ್ರು ಹುಟ್ಟಿದ್ದು, ಅವರು ತಪಸ್ ಮಾಡ್ತಿದ್ದಿದ್ದು, ಮತ್ತು ಅವರು ಮಲಗಿದ ಜಾಗ, ಇದೆಲ್ಲ ಪೂರ್ತಿ ಇದು ಇವಾಗ ನಾನು ತೋರಿಸ್ತಿದ್ದೀನಲ್ಲ, ಇದು ಬಂದು ರಾಯರು ಮಲ್ಕೋತಿದ್ದಿದ್ದ ಜಾಗ ಅಂತೆ. ಅದನ್ನು ಸಗಣಿಲೆಲ್ಲ ಸಾರಿಸಿ ಡೈಲಿ ಪೂಜೆ ಮಾಡ್ತಾರೆ. ನೋಡಿ ಈ ಥರ ಸಗಣಿಲೆಲ್ಲ ಸಾರಿಸಿ ಎಲ್ಲ ಇದು ಮಾಡಿ, ಆಮೇಲೆ ಇದು ಅದ್ರ ಒಳಗಡೆ ಪುಟ್ಟದಾಗಿ ಇಲ್ಲೊಂದು ನಮ್ಮ ಬಾಸ್ ಇದ್ದಾರೆ, ಆಂಜನೇಯ ಸ್ವಾಮಿ ಇದ್ದಾರೆ. ಅದ್ರ ಕೆಳಗಡೆ ಇದೇನು ದೇವರು ಅನ್ನೋದು ನನಗೆ ಗೊತ್ತಾಗಲಿಲ್ಲ. ಅಲ್ಲಿ ಮೆನ್ಷನ್ ಮಾಡಿದ್ದಾರೆ, ದಯವಿಟ್ಟು ದೇವ್ರನ್ನ ಮುಟ್ಟಬೇಡಿ ಅಂತ. ನನ್ನ ಮಗಳದ್ದು ಒಂದೇ ಆಟ ಆಗೋಗಿತ್ತು, ಮುಟ್ತೀನಿ ಅಂತ ಒಂದೇ ಆಟ ಆಗೋಗಿತ್ತು. ನಾನು ಆಮೇಲೆ ಮುಟ್ಬಾರ್ದು ಅಂತ ಹೇಳ್ಬಿಟ್ಟು ನಮ್ಮ ಬಾಸ್ನೇ ಮುಟ್ಟಿಸ್ಕೊಂಡು ಕರ್ಕೊಂಬಂದೆ. ಆಮೇಲೆ ನೆಕ್ಸ್ಟು ಹೊರಗಡೆ ಬಂದಮೇಲೆ ಆ ಥರ ಇತ್ತು. ಇದು ಅಲ್ಲಿಂದ ಇದು ಬಿಚ್ಚಾಲೆಯಲ್ಲಿರೋದದು. ಇದು ಬಿಚ್ಚಾಲೆ, ರಾಯರು ಜನಿಸಿದ ಜಾಗ ಇದೆಯಲ್ಲ ಬಿಚ್ಚಾಲೆ, ಅಲ್ಲಿಂದ ಇದು ಅಷ್ಟೇ ಬಿಚ್ಚಾಲೆನೇ. ಅಲ್ಲಿಂದ ಒಂದು ಎಷ್ಟು ಮೀಟ್ರೋ, ಒಂದು 100 ಮೀಟರ್ಸ್ ಆಗ್ಬೋದೇನೋ ಅಷ್ಟೇ, ಜಾಸ್ತಿ ದೂರ ಏನಿಲ್ಲ. ಅಲ್ಲಿಂದ 5 ನಿಮಿಷ ಅಷ್ಟೇ ಆಗೋದು. ವಾಕಬಲ್ ಅಂದರೆ 10 ಮಿನಿಟ್ಸ್ ಆಗುತ್ತೆ. ಇದು ಬೃಂದಾವನ ಅಂತ ಹೇಳ್ತಾರೆ. ರಾಯರು ತಪಸ್ ಮಾಡ್ತಿದ್ದ ಜಾಗ, ಮತ್ತು ಅವರಿದ್ದಿದ್ದು ಎಲ್ಲ, ಪ್ರತಿಯೊಂದು ಜಪದ ಕಟ್ಟೆ ಈ ಥರ. ಆಮೇಲೆ ಅಲ್ಲೇ ಇನ್ನೊಂದೇನಿದೆ ಅಂತ ಅಂದರೆ, ಬಿಚ್ಚಾಲೆ ಅಮ್ಮನವರು ಅಂತ ಒಂದು ದೇವಸ್ಥಾನ ಇದೆ. ಇದು ಅಷ್ಟೇ, ಬಿಚ್ಚಾಲೆ ದೇವ್ರದು ಹೆಸ್ರೇನೆ ಬಿಚ್ಚಾಲೆ ದೇವರು ಅಂತ. ಇದು ದೇವಸ್ಥಾನ ಬಂದು ಎಷ್ಟು ವರ್ಷದ ಹಳೇದು ಅನ್ನೋದು ನನಗೆ ಗೊತ್ತಿಲ್ಲ. ಬಟ್ ಅಲ್ಲಿನ ಒಂದು ಸಂಸ್ಕೃತಿ, ಒಂದು ಏನು ನಂಬಿಕೆ ಅಂತ ಹೇಳಿದ್ರೆ, ಅಲ್ಲಿ ಬಾಳೆಹಣ್ಣು ಮತ್ತು ಇನ್ನೊಂದೇನೋ ಹೇಳಿದ್ರಪ್ಪ, ಬಾಳೆಹಣ್ಣು, ಅದನ್ನು ನಾನಿಲ್ಲಿ ಹಾಕಿದ್ದೀನಿ, ಇರಿ ನೋಡೋಣ ಅದೇನು ಅಂತ ಹೇಳ್ಬಿಟ್ಟು. ಇದೆಲ್ಲ ಪೂರ್ತಿ ದೇವ್ರ ವಿಗ್ರಹಗಳು, ತುಂಬ ಚೆನ್ನಾಗಿತ್ತು, ಸಖತ್ತಾಗಿತ್ತು. ಇದು ಬೃಂದಾವನದ ಎದುರುಗಡೆ ಎಲ್ಲ ಅಲ್ಲಲ್ಲೇ ಬಿಚ್ಚಾಲೆ ಅಮ್ಮನವರು ಅಂತಲೇ ಹೆಸರು ಸ್ಫೂರ್ತಿಯಾಗಿರೋದು. ಇದೇ ದೇವರು, ಅದು ಬಿಚ್ಚಾಲೆ ಅಮ್ಮನವರು ಅಂತ. ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್, ಒಳ್ಳೆ ಚೆನ್ನಾಗಿತ್ತು. ಬಾಳೆಹಣ್ಣು ಮತ್ತು ಬೆಲ್ಲದಿಂದ, ಕರೆಕ್ಟು, ಬಾಳೆಹಣ್ಣು ಮತ್ತು ಬೆಲ್ಲದಿಂದನೇ ಕಟ್ಟಿರೋದಂತೆ ಇದು ದೇವಸ್ಥಾನನ. ನಾನು ನೋಡಿ ಕೈ ಮುಗಿತಿದ್ರೆ ಅದು ಯಾರೋ ಬಂದು ನನ್ನ ತಲೆ ಮೇಲೆ ಕೈ ಮುಕ್ಕೊಂಡು ಹೋಗ್ತಿದ್ದಾರೆ, ಪುಣ್ಯಾತ್ಮ. ಆಮೇಲೆ ನೆಕ್ಸ್ಟು ಅಲ್ಲಿಂದ ಬಂದು ಆಟೋದಲ್ಲಿ ಕೂತ್ಕೊಂಡ್ವಿ. ಹೆವಿ ಸೆಕೆ ಇತ್ತು, ಅದಕ್ಕೆ ಸರಿ ಐಸ್ ಕ್ರೀಮ್ ತೊಗೊಬನ್ನಿ ಅಂತ ಹೇಳಿದೆ. ನಮ್ಮ ಯಜಮಾನ್ರು ಐಸ್ ಕ್ರೀಮ್ ತಂದು ಕೊಟ್ಟರು. ತಿಂತ ಆಟೋದಲ್ಲೇ ಕೂತಿದ್ವಿ ಎಲ್ಲರೂ. ಅವ್ರು ಆಟೋದವ್ರು ಆಚೆ ಇದ್ದರು. ಆಮೇಲೆ ಬಂದರು. ನೆಕ್ಸ್ಟು ಅಲ್ಲಿಂದ, ಇದು ಬಿಚ್ಚಾಲೆಯಲ್ಲಿರೋ ನದಿ, ಇದು ಚೆನ್ನಾಗಿತ್ತು ನದಿ. ನಮ್ಮ ಮಂತ್ರಾಲಯಕ್ಕಿಂತ ದೊಡ್ಡ ನದಿನೇ ನಮ್ಮ ಮಂತ್ರಾಲಯ, ತುಂಗಭದ್ರಾ ನದಿ ಅಂತೆ ಇದು. ಅಲ್ಲಿ ಮಂತ್ರಾಲಯಕ್ಕಿಂತ ಇಲ್ಲಿ ಸೂಪರಾಗಿತ್ತು. ಇನ್ನೂ ನೀರು ಸಕ್ಕತ್ತಾಗಿ, ಯಾಕಂದರೆ ಇಲ್ಲಿ ಯಾರೂ ಆಡಲ್ಲ ಜಾಸ್ತಿ, ಅಲ್ಲಿ ಜಾಸ್ತಿ ಆಡ್ತಾರೆ. ಆಮೇಲೆ ಇಲ್ಲಿ ನದಿ ಒಳಗಡೆ ಯಾರನ್ನೂ ಬಿಡೋದಿಲ್ಲ ಇಲ್ಲಿ ಬಿಚ್ಚಾಲೆಯಲ್ಲಿ ಜಾಸ್ತಿ. ಇನ್ನು ಮಂತ್ರಾಲಯದಲ್ಲಾದರೆ ಅದು ನದಿನೇ, ಅದು ಆಡೋದಕ್ಕೆ ಅಂತಲೇ ಅದು ಇರೋದು. ಇಲ್ಲಿ ಹೆವಿ ನೀರು ಅಂದ್ಬಿಟ್ಟು ಯಾರೂ ಬಿಡಲ್ಲ ಇಲ್ಲಿ. ನೆಕ್ಸ್ಟು ಅಲ್ಲಿಂದ ಬಂದಮೇಲೆ ಪಂಚಮುಖಿ ಆಂಜನೇಯನ ದೇವಸ್ಥಾನ ಅಂತ ಹೇಳ್ಬಿಟ್ಟು ಕರ್ಕೊಂಬಂದರು. ಇಲ್ಲಿನ ಒಂದು ನಂಬಿಕೆ, ಒಂದು ಸಂಸ್ಕೃತಿ ಏನಂದರೆ, ಇಲ್ಲಿ ಆಂಜನೇಯ ಸ್ವಾಮಿ, ಇಲ್ಲೂ ನಮ್ಮ ಬಾಸೇನೆ. ಇಲ್ಲಿ ನಾನಿವಾಗ ಕಾಯಿನ ಅಂಟಿಸ್ತಿದ್ದೀನಿ ನೋಡಿ, ಅವ್ರಿಗೆ ಕೈ ಮುಕ್ಕೊಂಡು ನಾವು ಏನೋ ಒಂದು ಇದು ನೆನೆಸ್ಕೊಂಡು ಆಗುತ್ತೆ ಅನ್ನೋದೇ ಆದರೆ, ಅದನ್ನು ಇದು ಮಾಡಿದ್ರೆ ಅಂಟ್ಕೊಳ್ಳುತ್ತಂತೆ. ಅದು ಒಂದು ನಂಬಿಕೆ ಇಲ್ಲಿದು. ಅವರು ಹೇಳ್ತಿದ್ದಾರೆ ನೋಡಿ, ಅದು ಒಳಗಡೆ ಇದೆಯಲ್ಲ ಅದು ಚಪ್ಪಲಿ, ಅದು ಬಂದು ಇದು ಹೊಸ ಚಪ್ಪಲಿ ಅಂತೆ. ಹಳೆ ಚಪ್ಪಲಿ ಬೇರೆ ಕಡೆ ಇದೆಯಂತೆ, ಅದು ಸೌದೋಗಿದೆಯಂತೆ.
ಅದು ದೇವ್ರ ಹತ್ರ ಇಟ್ಟು ಯಾವಾಗಲೂ ಪೂಜೆ ಮಾಡ್ತಾರಂತೆ. 5 ವರ್ಷಕ್ಕೊಂದ್ಸಲ ಮಾತ್ರ ಅದನ್ನು ಚಪ್ಪಲಿನ ತೆಗಿತಾರಂತೆ. ಏನಕ್ಕೆ ತೆಗಿತಾರೆ ಏನಕ್ಕೆ ಅಂತ ಅಂದರೆ, ಆಂಜನೇಯ ಸ್ವಾಮಿ ಇದು ನೋಡಿ, ಇದು ಹಳೇದಂತೆ. ಇದು ಅಲ್ಲಿ ತೋರಿಸಿದ್ದು ಫಸ್ಟು, ಅದು ಹೊಸದಂತೆ. ಅದು ಆಂಜನೇಯ, ಇಲ್ಲಿ ಒಂದು ನಂಬಿಕೆ. ಅದು ಆಂಜನೇಯ ಸ್ವಾಮಿ ನೈಟೆಲ್ಲ ಬಂದು ಅದನ್ನು ಹಾಕ್ಕೊಂಡು ಓಡಾಡ್ತಾರೆ ಅಲ್ಲೆಲ್ಲ ಅನ್ನೋದೊಂದು ನಂಬಿಕೆ ಅಲ್ಲಿ. ಅದರಿಂದ ಸವಿಯುತ್ತೆ ಚಪ್ಪಲಿ. 5 ವರ್ಷಕ್ಕೊಂದ್ಸಲ ನಾವು ಚಪ್ಪಲಿನ ಚೇಂಜ್ ಮಾಡ್ತೀವಿ ಅನ್ನೋದೊಂದು ನಂಬಿಕೆ ಇಲ್ಲಿ. ಸರಿ, ಅಲ್ಲಿಂದ ನೆಕ್ಸ್ಟು ಇಲ್ಲೊಂದು ಸಿಕ್ಕಾಬಟ್ಟೆ ಕೋತಿಗಳಂತೂ ಹೆವಿ ಇತ್ತು. ನನ್ನ ಮಗಳಿಗೆ ಪ್ರಸಾದ ಕೊಡು, ನಾವು ರಾಯರ ಪ್ರಸಾದನ ಫಸ್ಟ್ ಕೊಟ್ಟಿದ್ದೆ ನಮ್ಮ ಬಾಸ್ಗೆ. ಅದು ಬಂದು ಹಿಂಗೆ ಕೆರೀತಿತ್ತು. ನಮ್ಮ ಮನೆಯವ್ರ ಪಂಚೆ ಎಲ್ಲ ಹಿಡ್ಕೊಂಡು ಎಳೀತಿತ್ತು. ಸರಿ ಪ್ರಸಾದ ಕೊಟ್ಬಿಡಿ, ನಮ್ಮನೆ ಬಾಸ್, ನಮ್ಮ ದೇವ್ರು ತಾನೆ, ನಮ್ಮ ಬಾಸ್ ತಾನೆ, ನಮ್ಮನೆ ದೇವ್ರು ತಾನೆ, ಅವರೇ ಸ್ವೀಕರಿಸ್ಲಿ ಕೊಡಿ ಫಸ್ಟು ಅಂತ ಹೇಳ್ಬಿಟ್ಟು ನಾನೊಂದು ಪ್ಯಾಕೆಟ್ ಓಪನ್ ಮಾಡ್ಬಿಟ್ಟು ಕೊಟ್ಟೆ. ನನ್ನ ಮಗಳ ಕೈಗೆ ಕೊಟ್ಟರು. ನನ್ನ ಮಗಳೇನು ಮಾಡ್ಬಿಟ್ಲು, ಬೈಕೆ ತೊಗೊಂಡೋಗಿ ಎಸ್ದುಬಿಟ್ಲು. ಆಮೇಲೆ ನಮ್ಮ ಮನೆಯವ್ರು ಅದನ್ನು ಕೊಡೋಕೆ ಹೋದರೆ ಅದನ್ನು ತೊಗೊಳ್ಳೇ ಇಲ್ಲ. ಅದು ಏನಕ್ಕಂದರೆ ಅದು ಕೆಳಗಡೆ ಬಿದ್ದಿದ್ದು ಮುಟ್ಟಲ್ವಂತೆ. ಆಮೇಲೆ ನೆಕ್ಸ್ಟು ಇನ್ನೊಂದು ಕೊಟ್ಟೆ ನಾನು, ಅದನ್ನು ಮುರಿದು ಕೊಟ್ಟರು. ಅದನ್ನು ತೊಗೊಂಡು ತಿಂದು, ಎರಡೂ ಅಷ್ಟೇ. ಅದೂ ತಿಂತು. ಇವಾಗ ಪಾಪ ದೊಡ್ಡದು ಇದೆಯಲ್ಲ, ನನ್ನ ಮಗಳು ತೊಗೊಂಡೋಗಿ ಎಸ್ಬಿಟ್ಲಲ್ಲ, ಅದಕ್ಕೆ ಬಂದು ಪಾಪ ಕಾಲಿರಲಿಲ್ಲ, ತಿಂತು. ಕೆಳಗಡೆ ಬಿದ್ದಿದ್ದ ಕಡೆಗೂ ತಿನ್ನಲೇ ಇಲ್ಲ ಅದು. ಆಮೇಲೆ ಅಲ್ಲಿಂದ ಒಂದು 20 ಮೀಟರ್ಸ್ ಹತ್ತತ್ರ ಆಗುತ್ತೆ. ಅಲ್ಲೇ ವಾಕಬಲ್ 2 ಮಿನಿಟ್ಸು ಆಗಲ್ಲ. ಅಲ್ಲೇ ಒಂದು ಲಕ್ಷ್ಮೀ ದೇವಿ ದೇವಸ್ಥಾನ ಇದೆ. ಅದನ್ನು ದರ್ಶನ ಮಾಡಿಕೊಂಡು ಆಮೇಲೆ ಬಂದು ಇಳಿದ್ವಿ. ನೋಡಿ, ನಾನು ಆಟೋದಿಂದ ಇಳಿತಿರೋದು ಒಳ್ಳೆ ಕಾಮಿಡಿ. ಏನಂದರೆ, ನಾನು ರಾಯರ ಫೋಟೋನ ಹಿಡ್ಕೊಂಡೆ ಇಡೀ ದೇವಸ್ಥಾನ, ಇಡೀ 5 ದೇವಸ್ಥಾನಗಳ್ನು ದರ್ಶನ ಮಾಡ್ಕೊಂಬಿಟ್ಟೆ. ಆಮೇಲೆ ಅಲ್ಲಿಂದ ಬಂದು ಸಿಕ್ಕಾಬಟ್ಟೆ ಸೆಕೆ ಅಂತೂ ಹರಿತಿತ್ತು. ಆಮೇಲೆ ತಗೊಂಡೆ ಇದನ್ನು ಗೋಲಿ ಸೋಡಾ ತೊಗೊಂಡೆ, ಒಂದು ಕುಡಿತಾ ಇದ್ದೆ. ನೆಕ್ಸ್ಟು ರಥೋತ್ಸವ ಇದೆ ಅಂತ ಬೆಳಿಗ್ಗೆನೇ ಹೇಳಿದರು, ಬನ್ನಿ 7:30 ತನಕ ಇರಿ, 7:30ಗೆ ರಥೋತ್ಸವ ಇದೆ ಅಂತ ನಮಗೆ ಬೆಳಿಗ್ಗೆನೇ ಹೇಳಿದರು. ಅದೊಂದು ನಮಗೆ ಖುಷಿ ಸುದ್ದಿ. ನಮಗೆ ಗೊತ್ತಿರಲಿಲ್ಲ, ಬಟ್ ಅಲ್ಲಿ ಡೈಲಿ ನಡೆಯುತ್ತಂತೆ ರಥೋತ್ಸವ. ಇಂಥದಿಲ್ಲ ಇಲ್ಲ ಅನ್ನಂಗಿಲ್ವಂತೆ, ಪ್ರತಿದಿನ ನಡೆಯುತ್ತಂತೆ ರಥೋತ್ಸವ. ಬಟ್ ನಮಗೆ ಗೊತ್ತಿರಲಿಲ್ಲ, ಅವರೇ ಹೇಳಿದ್ದು ರಥೋತ್ಸವ ಇದೆ 7:30ಗೆ, ಮಿಸ್ ಮಾಡ್ಕೋಬೇಡಿ, ಇದ್ದು ನೋಡ್ಕೊಂಡು ಹೋಗಿ ಅಂತ ಹೇಳಿದ್ರಂತೆ. ಸರಿ ಆಯಿತು ಅಂತ ಹೇಳ್ಬಿಟ್ಟು ನಮ್ಮ ಯಜಮಾನ್ರು ಹಂಗೆ ಹೇಳಿದ್ರು. ಸರಿ ಆಯಿತು ಬಿಡಿ, ಈಗಿನ್ನೇನು ಫ್ರೀ ಆಯಿತು. ನಾವು ಮತ್ತೆ ಆ ಕಡೆಯಿಂದ ಟ್ರೈನ್ ಬುಕ್ ಮಾಡಿದ್ದು 11:30 ಟ್ರೈನೇ ಆಗಿದ್ದರಿಂದ, ಸರಿ ಬಿಡಿ ಆಯಿತು. ಈಗೆಲ್ಲ ಅವರು ಆಟೋದವರೆಲ್ಲ ಇದು ಮಾಡಿದ್ರಲ್ವ, ಒಬ್ರಿಗೆ 150 ಕೇಳಿದ್ರು. ಅದು 5 ದೇವಸ್ಥಾನ ತೋರಿಸಿದ್ನಲ್ಲ ಅಲ್ಲಿಗೆ, ಒಬ್ರಿಗೆ 150 ಕೇಳಿದ್ರು. ನಾವು 100 ಹಂಗೆ ಮಾತಾಡ್ಬಿಟ್ಟು 400 ಕೊಟ್ಬಿಟ್ಟು ಬಂದ್ವಿ ನೋಡ್ಕೊಂಡು. ಅಷ್ಟೊತ್ತಿಗೆ 7:30 ಆಯಿತು. ರಥೋತ್ಸವನೂ ಕೂಡ ನಡೀತಿತ್ತು, ಸ್ಟಾರ್ಟ್ ಆಗಿಬಿಟ್ಟಿತ್ತು ಅಲ್ಲೇ. ಅದನ್ನು ನೋಡಿಕೊಂಡು, ಇದು ಫುಲ್ಲು ಎಷ್ಟು ಚೆನ್ನಾಗಿದೆ ಅಂದರೆ ಅಷ್ಟು ಚೆನ್ನಾಗಿದೆ. ಮಂತ್ರಾಲಯದಲ್ಲಿ ಇರೋ ನೆಮ್ಮದಿ ಇನ್ನೆಲ್ಲೂ ಇಲ್ಲ ಅಂತ ಎಷ್ಟು ಜನ ಹೇಳ್ತಾರೆ. ನಾನು ಏನೋ ಅಂತಿದ್ದೆ, ಅದು ನಿಜ, ಅದು ಸುಳ್ಳಲ್ಲ. ಅದು ಅಲ್ಲಿರೋ ನೆಮ್ಮದಿ, ಅಲ್ಲಿರೋ ಇದು ಇನ್ನೆಲ್ಲೂ ಇಲ್ಲ ಅಂತ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಅಷ್ಟು ನೆಮ್ಮದಿ ಸಿಗುತ್ತೆ ಅಲ್ಲಿ. ಚೆನ್ನಾಗಿತ್ತು. ಕೂತಿದ್ವಿ ರಥೋತ್ಸವ ನೋಡಿಕೊಂಡು. ಬಟ್ ನಮಗೆ ಒಳಗಡೆ ಹೋಗೋಕ್ಕಾಗಲಿಲ್ಲ, ಯಾಕಂದರೆ ತುಂಬ ಆಲ್ರೆಡಿ ರಶ್ ಆಗಿಬಿಟ್ಟಿತ್ತು. ಆಮೇಲೆ ಪ್ರಸಾದ ಕೂಡ ಸಿಕ್ತು. ಮಧ್ಯಾಹ್ನ ನಮಗೆ ಸಿಕ್ಕಿರಲಿಲ್ಲ, ನೈಟ್ ಸಿಕ್ತು ಪ್ರಸಾದ. ಅಲ್ಲೇ ತಿಂದ್ಕೊಂಡು ನೆಕ್ಸ್ಟು ಮಂತ್ರಾಲಯ ಬಿಟ್ಟು ಹೊರಡ್ತಿರೋ ವೀಡಿಯೋ ಇದು. ತುಂಬ ಮನ್ಸಿಗೆ ಒಂಥರ ಬೇಜಾರಾಯ್ತಿತ್ತು ಹೊರಡಬೇಕಿದ್ರೆ. ಸಿಕ್ಕಾಪಟ್ಟೆ ಬೆಳಗ್ಗೆಯಿಂದ ಅಷ್ಟೆಲ್ಲ ಎಂಜಾಯ್ ಮಾಡಿ ಈಗ ಬಿಟ್ಟು ಹೋಗಬೇಕು ಅಂದರೆ ಒಂಥರ ಮನಸ್ಸು. ಆಮೇಲೆ ನೆಕ್ಸ್ಟು ಇದು ಮಂತ್ರಾಲಯದಲ್ಲಿ ಹೊರಗಡೆ ತೊಗೊಂಡಿದ್ದು ಇದು, ಅದು ಕ್ಯಾಪ್ಚರು ನೋಡಿ. ಸ್ಲೀಪಿಂಗ್ ಕೋಚ್ ಎಲ್ಲ ಮಲ್ಕೊಬಿಟ್ಟಿದ್ರು. ಆಮೇಲೆ ಬಂದ್ವಿ ಯಶವಂತಪುರ ಜಂಕ್ಷನ್ಗೆ ಬಂದು ಇಳ್ಕೊಂಡು. ಆಮೇಲೆ ನೆಕ್ಸ್ಟು ಮನೆಗೆ ನಾನು ಕಾರ್ ಬುಕ್ ಮಾಡಿದೆ, ಯಾಕಂದರೆ ಆಟೋ ಅಂದರೆ 3 ಜನ, ನಾವು 4 ಜನ ಇದ್ವಲ್ಲ, ಅದಕ್ಕೆ ಕ್ಯಾಬ್ನೇ ಬುಕ್ ಮಾಡಿಬಿಟ್ಟೆ, ಕಾರ್ನ. ಬಂತು ಅದೂ ಸರಿ ಅಂತ ಹೇಳ್ಬಿಟ್ಟು ಹತ್ಕೊಂಡು ಹೋದ್ವಿ ಮನೆಗೆ. ಎಷ್ಟೊತ್ತಿಗೆ ಬಂದ್ವಿ ಅಂತ ಅಂದರೆ, ಹೆಂಗೆ ಈ ಕಡೆಯಿಂದ ಹೋಗಿದ್ವೋ ಅದೇ ಥರನೇ 7:15ಗೆ ಮನೆಗೆ ಬಂದ್ವಿ. ಇತ್ತಿಂದ ಹೆಂಗೆ 11:30 ಟ್ರೈನ್ಗೆ ಹೋಗಿದ್ವೋ ಹಂಗೆ ಆ ಕಡೆಯಿಂದನೂ 11:30. ಬೆಳಿಗ್ಗೆ 7:15ಗೆ ಅಲ್ಲಿಗೆ ತಲುಪಿದ್ವಿ. ಇಲ್ಲೂ ಅಷ್ಟೇ 7:15ಗೆ ಇಲ್ಲಿಗೆ ತಲುಪಿದ್ವಿ. ಇದು ಇವತ್ತಿನ ವಿಡಿಯೋ ಆಗಿತ್ತು. ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋನ ನೋಡಿ ಹಿಂಗೆ ಸಪೋರ್ಟ್ ಮಾಡ್ತೀರಿ. ಇದು ಇವತ್ತಿನ ವಿಡಿಯೋ ಆಗಿತ್ತು. ಮತ್ತೆ ನಾಳೆ ವಿಡಿಯೋದಲ್ಲಿ ಭೇಟಿ ಆಗೋಣ.
ಥ್ಯಾಂಕ್ ಯು ಫಾರ್ ವಾಚಿಂಗ್.